ನಮಸ್ಕಾರ. ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆ, ಇವತ್ತು ನಾನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನ್ನಡದ ಮೊದಲ ಗ್ರಂಥವಾದಂತಹ ಕವಿರಾಜ ಮಾರ್ಗ ಮತ್ತು ಆದಿಕವಿ ಪಂಪನ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕವಿರಾಜ ಮಾರ್ಗ. ಇದರ ಕಾಲ 814 877 ನಡುವೆ ರಚಿತವಾಗಿದೆ ಎಂದು ಹೇಳಲಾಗುತ್ತೆ. ಇದರ ಕಾಲ ಬಂದ್ಬಿಟ್ಟು 817 874 ನಡುವೆ ಈ ಕೃತಿ ರಚಿತವಾಗಿರಬಹುದು ಅಂತ ಕವಿಗಳು ಊಹೆ ಮಾಡಿದ್ದಾರೆ. ಮತ್ತು ಇದು ಕನ್ನಡದ ಮೊಟ್ಟ ಮೊದಲ ಕೃತಿಯಾಗಿದೆ. ಇದು ಕನ್ನಡದ ಮೊಟ್ಟ ಮೊದಲ ಕೃತಿ ಅಂತ ಹೇಳಲಾಗಿದೆ. ಮತ್ತು ಈ ಕೃತಿಗೆ ಆಕಾರ ಬಂದು ದಂಡಿಯ ಕಾವ್ಯಾದರ್ಶ. ದಂಡಿಯ ಕಾವ್ಯಾದರ್ಶ ಕೃತಿಯು ಕವಿರಾಜ ಮಾರ್ಗ ಕೃತಿಗೆ ಆಕಾರ ಗ್ರಂಥವಾಗಿದೆ. ಇದೊಂದು ಅಲಂಕಾರ ಗ್ರಂಥವಾಗಿದೆ. ಇದೊಂದು ಎಂತಹ ಗ್ರಂಥ? ಇದೊಂದು ಅಲಂಕಾರ ಅಥವಾ ಲಕ್ಷಣ ಗ್ರಂಥವಾಗಿದೆ. ಹೆಸರೇ ಹೇಳುವಂತೆ ಕವಿಗಳಿಗೆ ಮಾರ್ಗ ತೋರಿಸುವ ಕೃತಿ ಇದಾಗಿದೆ. ಕವಿಗಳಿಗಾಗಿ ಬರೆದಂತಹ ಕೈಪಿಡಿ ಅಂತಿದೆ ಈ ಕೃತಿ. ಕವಿರಾಜ ಮಾರ್ಗ, ಕವಿಗಳಿಗೆ ಮಾರ್ಗ ತೋರುವಂತಹ ಕೃತಿಯೇ ಕವಿರಾಜ ಮಾರ್ಗ. ನೆಕ್ಸ್ಟು, ಕರ್ತೃವಿನ ಬಗ್ಗೆ ಜಿಜ್ಞಾಸೆ ಇದೆ. ಕವಿರಾಜ ಮಾರ್ಗವನ್ನು ನಾವು ಇಲ್ಲಿಯವರೆಗೂ ನೃಪತುಂಗ ಬರೆದಿರೋದು ಅಂತ ಅಂದ್ಕೊಂಡಿದ್ವಿ. ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗ ಬರೆದಿರೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಇದರ ಕರ್ತೃ ಶ್ರೀ ವಿಜಯ ಅಂತ ಹೇಳಲಾಗುತ್ತೆ. ಕವಿಯ ಬಗ್ಗೆ ಜಿಜ್ಞಾಸೆ ಇದೆ. ಕವಿರಾಜ ಮಾರ್ಗವನ್ನು ಆಳವಾಗಿ ಅಧ್ಯಯನ ನಡೆಸಿದಂತಹ ಯಾರು? ಎಂ.ವಿ. ಸೀತಾರಾಮಯ್ಯನವರು. ಇದರ ಕರ್ತೃ ಶ್ರೀ ವಿಜಯ ರಾಷ್ಟ್ರಕೂಟರ ದೊರೆ ನೃಪತುಂಗನ ಬಳಿ ಇದ್ದನೆಂದು ಹೇಳಿದ್ದಾರೆ. ಇದರಲ್ಲಿ ಒಟ್ಟು 3 ಪರಿಚ್ಛೇದಗಳು ಬರ್ತವೆ. ಅವು ಯಾವ್ಯಾವು ಅಂತಂದರೆ, ಒಂದು ದೋಷಾನುವರ್ಣನಾ ನಿರ್ಣಯ, ಎರಡನೇದು ಅರ್ಥಾಲಂಕಾರ ವರ್ಣನ ನಿರ್ಣಯ, ಮೂರನೇದು ಶಬ್ದಾಲಂಕಾರ ವರ್ಣನ ನಿರ್ಣಯ. ಒಟ್ಟು 3 ಪರಿಚ್ಛೇದಗಳಿದ್ದಾವೆ ಇದರಲ್ಲಿ. ನೆಕ್ಸ್ಟು, ಕನ್ನಡ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಮಾಹಿತಿ ನೀಡುವ ಮೊದಲ ಕೃತಿ ಈ ಕವಿರಾಜ ಮಾರ್ಗ ಕೃತಿಯಾಗಿದೆ. ಕರ್ನಾಟಕ ಭೌಗೋಳಿಕ ವಿಚಾರವಾಗಿ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿರುವ ನಾಡೇ ಕನ್ನಡ ನಾಡು ಎಂದು ಇದರಲ್ಲಿ ತಿಳಿಸಲಾಗಿದೆ. ಕನ್ನಡ ಜನರ ಗುಣ ಸ್ವಭಾವಗಳನ್ನು ಕವಿರಾಜ ಮಾರ್ಗ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಇದರಲ್ಲಿ ಒಂದು ಲೈನ್ ಬರುತ್ತೆ, ಕುರುತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎಂದಿದ್ದಾನೆ ಇದರಲ್ಲಿ. ಮುಂದೆ, ಸಂಸ್ಕೃತದಲ್ಲಿ ಇಲ್ಲದೆ ಇರುವಂತಹ ಚೆತ್ತಾಣ ಮತ್ತು ಬೆದಂಡೆ ಎಂಬ 2 ಛಂದ ರೂಪಗಳನ್ನು ಈ ನಾವು ಕವಿರಾಜ ಮಾರ್ಗದಲ್ಲಿ ಹೇಳಿರೋದನ್ನು ನೋಡಬಹುದು. ಯಾವುದು ಎರಡು ಛಂದ ರೂಪಗಳು ಅಂತಂದರೆ ಚೆತ್ತಾಣ ಮತ್ತು ಬೆದಂಡೆ. ಇದ್ರ ಬಗ್ಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋದಾದರೆ, ಕವಿರಾಜ ಮಾರ್ಗವು ದಂಡಿಯ ಕಾವ್ಯಾದರ್ಶದ ಡ್ಯಾಶ್ ರೂಪವಾಗಿದೆ. ಇದು ಉತ್ತರ ಬಂದು ಸ್ವತಂತ್ರ ಅನುವಾದ. ಯಾವುದು ಅನುವಾದ ರೂಪನ? ಸ್ವತಂತ್ರ ಅನುವಾದನ ಕೆಲವೇ ಭಾಗ ಮಾತ್ರನ, ಒಂದು ಭಾಗ ಮಾತ್ರನ ಅಂತ ನೋಡೋದಾದರೆ ಇದು ಸ್ವತಂತ್ರ ಅನುವಾದ ಕೃತಿಯಾಗಿದೆ. ಎರಡನೇದು, ಕವಿರಾಜ ಮಾರ್ಗ ಕೃತಿಯ ಕರ್ತೃ ಶ್ರೀ ವಿಜಯನೇ ಎಂದು ಹೇಳಿದವರು ಯಾರು? ಎಂ.ವಿ. ಸೀತಾರಾಮಯ್ಯನವರು. ಮೂರನೇ ಪ್ರಶ್ನೆ, ಕನ್ನಡ ಸಂಸ್ಕೃತಿ ಇತಿಹಾಸದ ಬಗ್ಗೆ ಮಾಹಿತಿ ನೀಡುವ ಮೊದಲ ಕನ್ನಡ ಕೃತಿ ಯಾವುದು? ಕವಿರಾಜ ಮಾರ್ಗನ, ಒಡ್ಡರಾಧನೆನ, ಆದಿಪುರಾಣನ, ಹಲ್ಮಿಡಿ ಶಾಸನನ? ಯಾವುದಂತಂದರೆ ಕವಿರಾಜ ಮಾರ್ಗ. ನಾಲ್ಕನೇ ಪ್ರಶ್ನೆ, ಕವಿರಾಜ ಮಾರ್ಗದಲ್ಲಿ ಒಟ್ಟು ಎಷ್ಟು ಪರಿಚ್ಛೇದಗಳಿವೆ? ಕವಿರಾಜ ಮಾರ್ಗದಲ್ಲಿ ಒಟ್ಟು ಎಷ್ಟು ಪರಿಚ್ಛೇದಗಳಿವೆ? 3 ಪರಿಚ್ಛೇದಗಳಿವೆ. ಐದನೇ ಪ್ರಶ್ನೆ, ಕವಿರಾಜ ಮಾರ್ಗ ಕೃತಿಗೆ ಆಕಾರ ಗ್ರಂಥ ಯಾವುದಾಗಿದೆ? ಕವಿರಾಜ ಮಾರ್ಗ ಕೃತಿಗೆ ಆಕಾರ ಗ್ರಂಥ ಕಾವ್ಯಾದರ್ಶ, ದಂಡಿಯ ಕಾವ್ಯಾದರ್ಶ. ಆರನೇ ಪ್ರಶ್ನೆ, ಕನ್ನಡದ ಮೊದಲ ಅಲಂಕಾರ ಗ್ರಂಥ ಯಾವುದು? ಕವಿರಾಜ ಮಾರ್ಗ ಅಂತ ಹೇಳಲಾಗುತ್ತೆ. ಏಳನೇ ಪ್ರಶ್ನೆ, ಕವಿರಾಜ ಮಾರ್ಗದಲ್ಲಿರುವ 2 ವಿಶೇಷ ಛಂದೋರೂಪಗಳು ಯಾವ್ಯಾವು? ಕವಿರಾಜ ಮಾರ್ಗದಲ್ಲಿ ಹೇಳಿರುವಂತಹ 2 ವಿಶೇಷ ಛಂದೋರೂಪಗಳು ಬೆದಂಡೆ ಮತ್ತು ಚೆತ್ತಾಣ. ಎಂಟನೇ ಪ್ರಶ್ನೆ, ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿರುವ ನಾಡೇ ಕನ್ನಡ ನಾಡು ಎಂದು ಯಾವ ಕೃತಿಯಲ್ಲಿ ತಿಳಿಸಲಾಗಿದೆ? ನಾವಾಗಲೇ ಮೊದಲೇ ನೋಡಿದ ಹಾಗೆ ಕವಿರಾಜ ಮಾರ್ಗದಲ್ಲಿ ಈ ರೀತಿಯಾಗಿ ತಿಳಿಸಲಾಗಿದೆ. 9ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಯಾವುದು? ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ. 10ನೇ ಪ್ರಶ್ನೆ, ಯಾವ ಕೃತಿಯಲ್ಲಿ ಮೊದಲ ಬಾರಿಗೆ ಶ್ರೀ ವಿಜಯರ ಕವಿರಾಜ ಮಾರ್ಗ ಎಂದು ಹೇಳಲಾಗಿದೆ?
ದುರ್ಗಸಿಂಹ ರಚಿಸಿರುವಂತಹ ಪಂಚತಂತ್ರ ಎಂಬ ಕೃತಿಯಲ್ಲಿ ಈ ಮೊದಲ ಬಾರಿಗೆ ಶ್ರೀ ವಿಜಯರ ಕವಿರಾಜ ಮಾರ್ಗ ಎಂದು ಹೇಳಲಾಗಿದೆ. ನೆಕ್ಸ್ಟ್ ಇವಾಗ ಆದಿಕವಿ ಪಂಪನ ಬಗ್ಗೆ ನೋಡ್ತಾ ಹೋಗೋಣ. ಪಂಪ ಆದಿಪುರಾಣ ಕನ್ನಡದ ಮೊಟ್ಟ ಮೊದಲ ಕಾವ್ಯವಾಗಿದೆ. ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದಂತೆ ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದಂತೆ ಕನ್ನಡಕ್ಕೆ ಪಂಪ ಆದಿಕವಿ ಎಂದು ಯಾರು ಹೇಳಿದ್ದಾರೆ ಅಂತಂದರೆ TN ವೆಂಕಣ್ಣಯ್ಯ. ಇವ್ರ ಹೆಸರನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. TN ವೆಂಕಣ್ಣಯ್ಯನವರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ನೆಕ್ಸ್ಟು ಪಂಪನ ತಂದೆ ಯಾರು ಅಂತಂದರೆ ಪಂಪನ ತಂದೆ ಭೀಮಪ್ಪಯ್ಯ ಅಂತ ಹೇಳಲಾಗುತ್ತೆ. ಪಂಪನ ವಂಶಸ್ಥರು ಮಾಧವ ಸೋಮಯಾಜಿ, ಅನಂತರ ಅಭಿಮಾನಚಂದ್ರ, ಅನಂತರ ಕೊಮರಯ್ಯ, ನಂತರ ಭೀಮಪ್ಪಯ್ಯ. ಇವರು ಪಂಪನ ಪೂರ್ವಜರು ಅಂತ ಹೇಳಲಾಗುತ್ತೆ. ಪಂಪನ ತಾಯಿ ಹೆಸರು ಬಂದ್ಬಿಟ್ಟು ಅಬ್ಬಣ್ಣಬ್ಬೆ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣ್ಣಬ್ಬೆ. ಪಂಪನಿಗೆ ಜಿನವಲ್ಲಭನೆಂಬ ತಮ್ಮನಿದ್ದನೆಂದು ಹೇಳಲಾಗುತ್ತೆ. ಪಂಪನ ಆಶ್ರಯದಾತ ಚಾಲುಕ್ಯರ ದೊರೆ ಅರಿಕೇಸರಿ. ಆರಂಕುಶವನ್ ಇಟ್ಟೊಡೆ ನೆನೆವುದೆನ್ನ ಮನಂ ಬನವಾಸಿ ದೇಶಂ ಎಂಬ ಮಾತನ್ನು ಪಂಪ ಅರ್ಜುನನ ಮೂಲಕ ಹೇಳಿಸ್ತಾ ಹೋಗ್ತಾನೆ. ಯಾವುದರಲ್ಲಿ? ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯಲ್ಲಿ ಈ ಒಂದು ಲೈನನ್ನು, ಈ ಒಂದು ಸಾಲನ್ನು ಪಂಪನು ಅರ್ಜುನನಿಂದ ಹೇಳಿಸ್ತಾ ಹೋಗ್ತಾನೆ. ನೆಕ್ಸ್ಟು ಪಂಪ ಬರೆದಿದ್ದು ಪುಲಿಗೆರೆಯ ತಿರುಳ್ಗನ್ನಡದಲ್ಲಿ. ಅವನ ಕೃತಿಗಳು ಯಾವ ಭಾಷೆಯಲ್ಲಿದೆ ಅಂತಂದರೆ ಪುಲಿಗೆರೆಯ ತಿರುಳ್ಗನ್ನಡದಲ್ಲಿ ಇರೋದನ್ನು ನಾವು ನೋಡಬಹುದು. ಬೆಳಗುವೆನಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮಂ ಎಂಬ ವಾಕ್ಯವನ್ನು ಪಂಪ ಭಾರತದಲ್ಲಿ, ಅಂದರೆ ಅವನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿ ಈ ಒಂದು ಸಾಲನ್ನು ಹೇಳ್ತಾನೆ. ಪಸರಿಪ ಕನ್ನಡ ಕೊಡೆಯನೋರ್ವನೇ ಪಂಪನಾವಗಂ ಎಂದು ಪಂಪನ ಬಗ್ಗೆ ನಾಗರಾಜ ಈ ಒಂದು ಸಾಲನ್ನು ಹೇಳಿದ್ದಾನೆ. ಯಾರು? ನಾಗರಾಜ. ಮುಂದೆ ಆದಿಪುರಾಣ ಪಂಪನ ಒಂದು ಧಾರ್ಮಿಕ ಕೃತಿಯಾಗಿದೆ, ಧಾರ್ಮಿಕ ಕಾವ್ಯವಾಗಿದೆ. ಆದಿಪುರಾಣಕ್ಕೆ ಜಿನಸೇನಾಚಾರ್ಯರ ಪೂರ್ವಪುರಾಣ, ಯಾರ? ಜಿನಸೇನಾಚಾರ್ಯರ ಪೂರ್ವಪುರಾಣ ಆಧಾರ ಗ್ರಂಥವಾಗಿದೆ. ಪಂಪ ಭಾರತದಲ್ಲಿ ಪಂಪನು ಅರಿಕೇಸರಿಯನ್ನು ಮೂಲ ಕಥಾನಾಯಕ ಅರ್ಜುನನೊಂದಿಗೆ ಹೋಲಿಸಿ ಹೇಳುತ್ತಿರುವುದಾಗಿ ಸ್ಪಷ್ಟವಾಗಿ ಅವನೇ ಹೇಳಿಕೊಂಡಿದ್ದಾನೆ. ಪಂಪನನ್ನು ಕನ್ನಡದ ಕಾಳಿದಾಸ ಎಂದು ಏನಂತ ಕರಿತೀವಿ? ಪಂಪನನ್ನು ಕನ್ನಡದ ಕಾಳಿದಾಸ ಎಂದು ಹೇಳಲಾಗಿದೆ. ಪಂಪನನ್ನು ನಾಡೋಜ ಎಂದು ಸಹ ಕರೆಯಲಾಗಿದೆ. ಪ್ರಶ್ನೆಗಳು: ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಕನ್ನಡದ ಆದಿಕವಿ ಎಂದು ಪಂಪನನ್ನು ಕರೆಯಲಾಗುತ್ತದೆ. ಕನ್ನಡದ ಮೊಟ್ಟಮೊದಲ ಕಾವ್ಯ ಯಾವುದು? ಕನ್ನಡದ ಮೊಟ್ಟಮೊದಲ ಕಾವ್ಯ ಆದಿಪುರಾಣ. ಸಂಸ್ಕೃತ ಸಾಹಿತ್ಯಕ್ಕೆ ಆದಿಕವಿ ವಾಲ್ಮೀಕಿ ಆದಂತೆ ಕನ್ನಡಕ್ಕೆ ಆದಿಕವಿ ಪಂಪ. ಈ ಮಾತನ್ನು ಹೇಳಿದವರು ಯಾರು ಅಂತಂದರೆ TN ವೆಂಕಣ್ಣಯ್ಯ. ಬೆಳಗುವೆನಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮಂ ಎಂಬ ವಾಕ್ಯ ಯಾವ ಕೃತಿಯಲ್ಲಿದೆ? ಇದು ಪಂಪ ಬರೆದಿರುವ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ನೋಡಬಹುದು. ನಾಡೋಜ ಎಂದು ಯಾರನ್ನು ಕರೆಯಲಾಗುತ್ತದೆ? ನಾಡೋಜ ಎಂದು ನಾವು ಪಂಪನನ್ನು ಕರೆಯಲಾಗುತ್ತದೆ. ಆದಿಪುರಾಣಕ್ಕೆ ಯಾವ ಗ್ರಂಥ ಆಧಾರವಾಗಿದೆ? ಆದಿಪುರಾಣಕ್ಕೆ ಯಾವ ಗ್ರಂಥ? ಪೂರ್ವಪುರಾಣ ಆಧಾರವಾಗಿದೆ. ಪಂಪನ ತಂದೆ ತಾಯಿ ಹೆಸರೇನು? ಪಂಪನ ತಂದೆ ತಾಯಿ ಹೆಸರು ಭೀಮಪ್ಪಯ್ಯ ಮತ್ತು ಅಬ್ಬಣ್ಣಬ್ಬೆ. ಪಂಪನು ತನ್ನ ಕೃತಿಗಳನ್ನು ಯಾವ ಕನ್ನಡದಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾನೆ? ಪಂಪನು ತನ್ನ ಕೃತಿಗಳನ್ನು ತಿರುಳ್ಗನ್ನಡದಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾನೆ. ಯಾವುದರಲ್ಲಿ? ತಿರುಳ್ಗನ್ನಡದಲ್ಲಿ. ಪಂಪನ ಆಶ್ರಯದಾತ ಯಾರು? ಪಂಪನ ಆಶ್ರಯದಾತ ಅರಿಕೇಸರಿ. ಪಂಪನು ಬರೆದಿರುವ 2 ಕೃತಿಗಳು ಯಾವ್ಯಾವು? ಪಂಪ ಬರೆದಿರುವಂತಹ 2 ಕೃತಿಗಳು, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಇದನ್ನು ಪಂಪ ಭಾರತ ಅಂತಲೂ ಸಹ ಕರಿತೀವಿ. ಧನ್ಯವಾದಗಳು.